ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಹೈಕಮಾಂಡ್ ಒಂದಷ್ಟು ಡಿಸಿಷನ್ನು ಇವೆಲ್ಲವೂ ಕೂಡ ಒಂದಷ್ಟು ಗೊಂದಲ ಉಂಟಾಗಿ ಸೋಲಕ್ಕೆ ಕಾರಣ ಆಯಿತು ಅನ್ನೋದು ನಿಮ್ಮ ಪಕ್ಷದಲ್ಲಿ ಮಾತಾಡ್ತಾರಂಥದ್ದು. ನನ್ನ ಪ್ರಶ್ನೆ, ಲೋಕಸಭಾ ಚುನಾವಣೆ ಟಿಕೆಟು ವಿಜೇಂದ್ರ ಯಡಿಯೂರಪ್ಪ ಅವರು ಹೇಳಿದಂಥವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಹೈಕಮಾಂಡ್ ಯಾರು ಕೊಟ್ಟರು ಕೂಡ ನೀವು ಸ್ವೀಕಾರ ಮಾಡ್ತೀರಾ? ನಿಮ್ಮ ಸಲಹೆ. ವಿಜೇಂದ್ರ ಯಡಿಯೂರಪ್ಪನವರು ಸ್ವತಂತ್ರವಾಗಿ ತೀರ್ಮಾನ ಮಾಡಲ್ಲ. ಒಬ್ಬ ರಾಜ್ಯದ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಅವರು ಸಮೀಕ್ಷೆ ಮಾಡಿಸ್ತಾರೆ. ಯಾರಿಗೆ ಗೆಲ್ಲುವ ಸಾಮರ್ಥ್ಯ ಇದೆ, ಶಕ್ತಿ ಅಲ್ಲ ಸಾಮರ್ಥ್ಯ. ಒಂದು ನರೇಂದ್ರ ಮೋದಿಯವರು, ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪನವರು, ವಿಜೇಂದ್ರ ಒಂದು ದೊಡ್ಡ ಶಕ್ತಿನೇ. ಟಿಕೆಟ್ ಕೊಡಬೇಕು, ನಾನು ಕೊಡಲೇಬೇಕಂತ ಹೇಳಕ್ಕೆ ನಾನೇನು ವರಿಷ್ಠ ಅಲ್ಲ. ಸಲಹೆ ನಾನು ಸಲಹೆ ಕೊಡುವಷ್ಟು ದೊಡ್ಡವನಲ್ಲ. ರಾಜ್ಯದ ಅಧ್ಯಕ್ಷರಾಗಿ ಅವರು ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ. ಯಾರು ಗೆಲ್ಲುವ ಮಾನದಂಡಗಳು ಇರ್ತಲ್ಲ, ಒಬ್ಬ ಲೋಕಸಭಾ ಸದಸ್ಯ ಆಯ್ಕೆ ಆಗೋಕ್ಕೆ ಮಾನದಂಡಗಳು, ಅವೆಲ್ಲವೂ ಮಾನದಂಡಗಳನ್ನ ಪರಿಶೀಲನೆ ಮಾಡ್ತಾರೆ. ನಂತರ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ. 28 ಲೋಕಸಭೆ ಯಾರಿಗೆ ಕೊಟ್ಟರೆ ಒಳ್ಳೆಯದು ಅವ್ರು ಚರ್ಚೆ ಮಾಡಿ ವರಿಷ್ಠರು ಅವ್ರು ನಿರ್ಧಾರ ಮಾಡ್ತಾರೆ. ವರಿಷ್ಠ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ. ಯಾರಿಗೆ ಟಿಕೆಟ್ ಕೊಟ್ಟರು ಬದ್ಧ. ನಾನು ಹೇಳೋದು ವಿಜೇಂದ್ರ 4 ಹೆಸರು ಸೂಚನೆ ಮಾಡಿ ಅವ್ರು ರೇಣುಕಾಚಾರ್ಯ ಕೊಡಬೇಕು. ವಿಜೇಂದ್ರ ವರಿಷ್ಠರೇ, ರಾಜ್ಯದ ವರಿಷ್ಠರು. ಯಡಿಯೂರಪ್ಪನವರು ರಾಜ್ಯದ ವರಿಷ್ಠರು. ಅವರು ಕೇಂದ್ರದಲ್ಲಿ ಪಾರ್ಲಿಮೆಂಟ್ರಿ ಮತ್ತು ಚುನಾವಣಾ ಇದರ ಸಮಿತಿ ಸದಸ್ಯರಿದ್ದಾರೆ. ನಮ್ಮ ನರೇಂದ್ರ ಮೋದಿಯವರು ಈಗ ಪ್ರಧಾನಮಂತ್ರಿ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆಯನ್ನು ಪ್ರಧಾನಿ ಅಭ್ಯರ್ಥಿ ಅಂತೇಳಿ ಒಂದು ಘೋಷಣೆಗಳು ಆಗುವಂಥ ಸಾಧ್ಯತೆ ಇದೆ. ಒಂದು ದಲಿತಾಸ್ತ್ರ ಅಂತ ಹೇಳಿ ಬರ್ತಾ ಇದೆ ಮಾತುಗಳನ್ನು. ಏನು ಹೇಳ್ತೀರಿ ಇದರ ಬಗ್ಗೆ? ಒಂದು ದಲಿತರ ಬಗ್ಗೆ ನಮಗೆ ಗೌರವ ಇದೆ, ಖಂಡಿತ. ಇಲ್ಲಿ ಏನಾಗಿದೆ, ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಸೂಚಿಸಿದರು ಮತ್ತು ಕೇಜ್ರಿವಾಲ್ ಅನುಮೋದನೆ ಮಾಡಿದರು. ಆದರೆ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ವಾಕೌಟ್ ಮಾಡಿದರು. ನಾವು ಹೇಳೋದು, ಇಲ್ಲಿ ಕಾಂಗ್ರೆಸ್ 100% ದೇಶದಲ್ಲಿ ಅಧಿಕಾರಕ್ಕೆ ಬರಲ್ಲ. ಅವ್ರಿಗೆ ಗೊತ್ತು, ಮಮತಾ ಬ್ಯಾನರ್ಜಿ ಅವರು ಭಾಳ ಬುದ್ಧಿವಂತರು, 3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೆ ಗೊತ್ತು 100% ಬರಲ್ಲ. ಆದರೆ ದಲಿತರ ಒಂದು ಫ್ಯಾಕ್ಟ್ರಿ ನಾವು ಹೇಳಿದ್ವಿ ಅನ್ನೋಕ್ಕಾಗಬೇಕು. ನಾವು ದಲಿತ ವಿರೋಧಿಗಳು, ಅವರು ವೋಟ್ ಬ್ಯಾಂಕ್. ಕಾಂಗ್ರೆಸ್ ಅವರು ಒಂದೇ ಕಲ್ಲಿ 2 ಅಕ್ಕಿ ಹೊಡೆದ್ರು. ಒಂದು ಕಡೆ ನಿತೀಶ್, ಇನ್ನೊಂದು ಕಡೆ ರಾಹುಲ್ ಗಾಂಧಿ. ಹಾಗಾಗಿ ಇವರು ನಾಮಕವಸ್ತು ಹೇಳಿರಷ್ಟೇ. ದೇಶದಲ್ಲಿ ನರೇಂದ್ರ ಮೋದಿಯವ್ರ ನಾಯಕತ್ವ ಬಲಿಷ್ಠವಾಗಿದೆ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು. ಇದನ್ನು ಒಂದು ಹೆಸರು ಮಲ್ಲಿಕಾರ್ಜುನ್ ಹೆಸರು ಖರ್ಗೆ ಹೆಸರು ತೇಲ್ಬಿಟ್ರಷ್ಟೇ. ಎಸ್ ವೀಕ್ಷಕರೇ, ಇದು ಇವತ್ತಿನ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ ಬಿರುಗಾಳಿಯಲ್ಲಿ ರೇಣುಕಾಚಾರ್ಯ ಅವರ ಮಾತು. ರೇಣುಕಾಚಾರ್ಯ ಯಾವತ್ತೂ ಕೂಡ ಹಾಗೇನೆ ನೇರ ಮಾತನಾಡುವಂಥ ವ್ಯಕ್ತಿತ್ವ. ಯಾರೂ ಮಾತನಾಡದೇ ಇದ್ದಾಗ ಯಡಿಯೂರಪ್ಪನವರನ್ನು ಇಳಿಸಿದ ಕಾರಣಕ್ಕಾಗಿ BJPಗೆ ಸೋಲಾಯಿತು ಅನ್ನೋಂಥ ಒಂದು ವಿಚಾರವನ್ನು ಯಾರೂ ಹೇಳೋದಕ್ಕೆ ಧೈರ್ಯ ತೋರದೇ ಇದ್ದಾಗ ಧೈರ್ಯದಿಂದ ಇಲ್ಲ, ತಪ್ಪಾಗಿರೋದು ಇಲ್ಲಿ ಅಂತ ಕೊನೆಗೂ ಹೈಕಮಾಂಡ್ಗೂ ಮನವರಿಕೆ ಆಯ್ತು ಏನೋ ಗೊತ್ತಿಲ್ಲ, ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ನಂತರ ರೇಣುಕಾಚಾರ್ಯ ಅವರು ಕೂಡ ಭಾಳ ಸಂತುಷ್ಟರಾಗಿದ್ದ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಜೊತೆಗೆ ಪಕ್ಷದ ಬೆಳವಣಿಗೆಗೆ ಯಾವೆಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಅದಂತೂ ಕಾದು ನೋಡುವಂಥ ವಿಚಾರ. ಜೊತೆಗೆ ಅವರು ಈ ಬಾರಿ ಸೋತಿರ್ಬೋದು, ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿ ಹೌದು. ಅದರ ಬಗ್ಗೆ ಬೇಕಿದ್ರೆ ಸರ್ವೆ ಮಾಡಲಿ, ಸರ್ವೆಯಲ್ಲಿ ನನ್ನ ಹೆಸರು ಬಂದರೆ ದಾವಣಗೆರೆಯಿಂದ ನನಗೆ ಟಿಕೆಟ್ ಕೊಡಿ, ಕೇಳ್ತೇನೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರೆಲ್ಲ ಆಶೋತ್ತರಗಳು ಈಡೇರಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ರೇಣುಕಾಚಾರ್ಯ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಈ ವಾರದ ವಿಶೇಷ ಕಾರ್ಯಕ್ರಮ ಬಿರುಗಾಳಿ. ಮುಂದಿನ ವಾರ ಇನ್ನೋರ್ವ ಅತಿಥಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ನಮಸ್ಕಾರ.